ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವ್ರನ್ನು ನೀವು ಏನಾದ್ರು ಹೇಳಿಕೆಗಳನ್ನ ಕೇಳೋದಕ್ಕೆ ಇತ್ತ ಸರ್? ಹೌದು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2:30ಗೆ ನನ್ನ ಹೆಂಡತಿ ಮಗನಿಗೆ ಫೋನ್ ಮಾಡಿದರು ಅಂತ ಹೇಳ್ತಾನೆ. ಆಯಮ್ಮ ಹೇಳ್ತಾಳೆ ನಾನೇ ನನ್ನ ಮಗನಿಗೆ ಫೋನ್ ಮಾಡಿದೆ ಅಂತಾರೆ. ಇಬ್ಬರು ಹೇಳೋದು 2:30ಗೆ. 2:30ಗೆ ಫೋನ್ ಮಾಡಿದ್ದಾನೆ ಅಂದರೆ 2:30ಗೆ ಚಿತ್ರದುರ್ಗದಲ್ಲೇ ಇರ್ತಾನೆ. ಅಂದರೆ ಊಟ ಮುಗಿಸ್ಕೊಂಡು ಬೆಂಗಳೂರು ಬರಬೇಕಂದ್ರೆ 6:30 7 ಅವ್ರ ಪ್ರಕಾರನೇ. ನಾವು ಅದನ್ನು ಇನ್ನೂ ಸ್ವಲ್ಪ ತಳ್ಳಿದ್ದೀವಿ. 6-7 ಗಂಟೆಗೆ ಅವನು ಚಿತ್ರದುರ್ಗದಲ್ಲೇ ಇದ್ದ. ಅವನು ಹೇಳಿದ್ದಾನೆ ನನ್ನ ಸ್ನೇಹಿತರು, ಹಳೆಯ ಸ್ನೇಹಿತರು ಬಂದಿದ್ದಾರೆ, ಕಾರಿದೆ, ಊಟಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾದರೆ ಹಳೆಯ ಸ್ನೇಹಿತರು ಯಾರು? ಸೊ ಅಪಹರಣ, ಅವನ್ನ ಕಿಡ್ನಾಪ್ ಮಾಡಿದರು, ಕರೆದುಕೊಂಡು ಬಂದರು, ಹೊಡೆದ್ರು ಅನ್ನೋದು ಅಲ್ಲೇ ಫೇಲ್ಯೂರ್ ಆಯಿತು. ಸೊ ಇಬ್ಬರದ್ದು ಏನಿತ್ತೆ, ಪೊಲೀಸರು ಕೇಸ್ ಪ್ರಕಾರ 2:30ಗೆ ಫೋನ್ ಮಾಡ್ದ. ನಾವು ಹೇಳ್ತೀವಿ 2:30ಗೆ ಅಲ್ಲಿ ಫೋನ್ ಮಾಡಿದರೆ 6 ಗಂಟೆ 7 ಗಂಟೆ ಆಗುತ್ತೆ. ಹಾಗಂದರೆ 2 ಗಂಟೆಗೆ ಶೆಡ್ಗೆ ಹೋದ, 4:15ಗೆ ಹೋಗಿ ಹೊಡೆದ್ರು ಅನ್ನೋದು ಸುಳ್ಳು. ಅಷ್ಟೇ ಇಬ್ಬರದು. ಮತ್ತು ಚಿನ್ನದ ಚೈನು ಮತ್ತು ಚಿನ್ನದ ಉಂಗುರ ಅಂತಾರೆ, ಅದ್ರ ಬಗ್ಗೆ 11ನೇ ತಾರೀಕು ಹೇಳೋದಿಲ್ಲ, 14ನೇ ತಾರೀಕು ಹೇಳ್ತಾರೆ. ಅದು ಪೊಲೀಸರು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಯಿತು. ಒಟ್ಟಾರೆ ಅವ್ರಿಗೆ ಹೇಳಿದರು ಕ್ರಾಸ್ ಎಕ್ಸಾಮಿನೇಷನ್, ನಮಗೇನು ಗೊತ್ತಿಲ್ಲ, ಎಲ್ಲಿ ಯಾವಾಗ ಸತ್ತ, ಯಾರು ಹೊಡೆದು ಸತ್ತರು, ಇದೆಲ್ಲ ನಮಗೇನು ಗೊತ್ತಿಲ್ಲ. ಮಲ್ಲಿಕಾರ್ಜುನನವರು ಹೇಳಿ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಈಗ ಮಲ್ಲಿಕಾರ್ಜುನಗೆ ಹೆಂಗೆ ಗೊತ್ತು? ಸೊ ಈ ಥರ ಪಾಯಿಂಟ್ಗಳು ಬಂದಿದೆ. ಅಂದರೆ 2:30ಗೆ ಎಲ್ಲಿದ್ದರು, 4:15ಗೆ ಎಲ್ಲಿದ್ದರು? ನಮ್ಮ ಪ್ರಕಾರ 2:30 4:15 ಚಿತ್ರದುರ್ಗದಲ್ಲಿ ಇದ್ದರು, ಬೆಂಗಳೂರಿಗೆ ಬಂದಿದ್ದರು ಅನ್ನೋದು ಸುಳ್ಳು. ಅದೇ ಟ್ರೆಂಡ್ ಆಫ್ ಕ್ರಾಸ್.